ತುಂಬ ವಿಚಿತ್ರವಾಗಿದೆ. ನಾನು ಜನರಲ್ ಸರ್ಜನ್, ಇದು ಬ್ರೈನಿಗೆ ಸಂಬಂಧಪಟ್ಟಿದ್ದು. ಈ ಕೇಸ್ನ ನ್ಯೂರೋ ಸರ್ಜನ್ ಡಾಕ್ಟರ್ ವಸುಧಾ ಅವರಿಗೆ ನಾನು ರೆಫರ್ ಮಾಡ್ತೀನಿ. ಶಿ ವಿಲ್ ಟೇಕ್ ಕೇರ್ ಆಫ್ ದಿಸ್. I'm Dr. Vasudha. I'm a neurosurgeon here. Hello, doctor. We'll do a cognitive ability test. Nothing to worry. ಆರಾಮಾಗಿರಿ. ಡಾಕ್ಟರ್ ತಗೊಳ್ಳಿ ಡಾಕ್ಟರ್. ನಿಮ್ಗೊಂದಷ್ಟು ಪಿಕ್ಚರ್ಸ್ನ ಆರ್ಡರ್ ತೋರಿಸ್ತೀನಿ. ರ್ಯಾಂಡಮ್ ಆಗಿ ನೀವು ಆರ್ಡರ್ ಹೇಳಬೇಕು. ಓಕೆ ಡಾಕ್ಟರ್. 1 2 3 4 5. Good. Now can we? Yeah. 4. Doctor, Yeah, you're all right. I'm perfectly all right, doctor. I know you're perfectly all right. But can we just do another one? Yeah. ಕುಮಾರ್, ಈ ಕಾರ್ನ ನಾವು ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ ತಾನೇ? ಹೌದು ಬಸ್. ಪರ್ಚೇಸ್ ಮಾಡುವ. ಈ ಕಾರ್ ಪಕ್ಕ ಯಾವುದೋ ಕಾರ್ ಪಕ್ಕ ಯಾಕೆ ನಿಂತಿದ್ದೀನಿ? ಐ ಡೋಂಟ್ ನೋ ವೈ ಆಮ್. ದಿಸ್ ಇಸ್ ನಾಟ್ ಮೈ ಕಾರ್ ಸರ್. ಥ್ಯಾಂಕ್ ಯು. ಫೈನಲಿ ಯು ರಿಕವರ್ಡ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಸರ್. ನೀವು ತುಂಬ ದಿವಸ ಹಾಸ್ಪಿಟಲ್ ಇರೋದ್ರಿಂದ ಚೆಕ್ಸ್ಗೆಲ್ಲ ಸೈನ್ ಮಾಡೋದು ಬ್ಯಾಲೆನ್ಸ್ ಇದೆ. ಯಾರು? ನಾನು ಸರ್ ಆರ್ಯನ್, ನಿಮ್ಮ ಪರ್ಸ್ನಲ್ ಮ್ಯಾನೇಜರ್. ನೀವೇ ನನ್ನನ್ನು ಪರ್ಸನಲ್ ಆಗಿ ಅಪಾಯಿಂಟ್ ಮಾಡಿದ್ದೀರಲ್ಲ. ಅಲ್ಲಿ ತನಕ ನೀನು ಬರಬೇಡ. ಓಕೆ ಸಾರಿ. ಕುಮಾರ್, ಡಾಕ್ಟರ್ ಏನು ಹೇಳಿದ್ರು? ಮತ್ತೆ ಅಂತ ಸರ್. ಎಷ್ಟು ದಿನ ಆಯಿತು ಅವರು ನಾನು ಕಾಲ್ ಮಾಡಿ? ಈ ಮ್ಯಾನೇಜರ್ ಒಂದು 6 months ಆಯಿತು. 6 months ಆಯಿತು. ನೀವು ನಿಮ್ಮ ಹಸ್ಬೆಂಡ್ ಪರಿಚಯ ಆಗಿ ಎಷ್ಟು ದಿವಸ ಆಯಿತು? 4 months ಡಾಕ್ಟರ್. 4 months. ಆ ಕಾರ್ ಕೊಂಡ್ಕೊಂಡಿರೋದು 5 months ಆಯಿತು. ಹೌದು. 6 months, 5 months, 4 months. Okay. Doctor, you make the arrangement for CT scan. Sure, doctor. Yeah. Is there any similar cases? Yes, doctor. Please have a look. Can you please put a 3D image of the screen? Yes, madam. Pause. There is a small disconnection between few neurons, madam. Yeah, it's retrograde amnesia. ಸೊ ಅವ್ರಿಗೆ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇಲ್ಲ ಮೇಡಮ್ ಮೆಮೊರಿ? ಆಸ್ ವಿ ಆಲ್ ನೋ, ನೆನಪಿನ ಶಕ್ತಿ ಪೂರ್ತಿ ಹೋಗುತ್ತೆ ಅಂತ ಏನಿಲ್ಲ. ರೀಸೆಂಟಾಗಿ ಏನು 4 ರಿಂದ 6 ತಿಂಗಳ ಒಳಗಡೆ ಘಟನೆಗಳು ಏನು ನಡೆದಿದೆ ಅದನ್ನ ಮಾತ್ರ ಮರ್ತು ಹೋಗ್ತಾರೆ. ಅಂದರೆ ಅವ್ರಿಗೇನು ನೆನಪಿರಲ್ವಾ? ಪೇಷಂಟ್ ಎಲ್ಲದನ್ನು ಮರೀತಾರೆ ಅಂತ ಹೇಳೋಕ್ಕಾಗಲ್ಲ. ಅಮ್ನೇಷದಲ್ಲಿ ತುಂಬ ಟೈಪ್ಸ್ ಇದೆ. ಕೆಲವು ಸತಿ 10 to 15 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ನಡೆದಿರೋ ಘಟನೆಗಳನ್ನ ಮರಿಬೋದು. ಇನ್ನು ಕೆಲವರು ರಾತ್ರಿ ಮಲ್ಕೊಳ್ಬೇಕಾದ್ರೆ ಏನೇನು ನಡೆದಿರುತ್ತೆ ಅಂದರೆ ಬೆಳಿಗ್ಗೆ ಏಳಷ್ಟು ಮರ್ಕೊಬೋದು. ಇದೇ ಥರ ಸೇಮ್ ಕೇಸ್ ಜಪಾನಲ್ಲೂ ಆಗಿತ್ತು. 2011ರಲ್ಲಿ ಅರ್ಥಕ್ವೇಕ್ ಮತ್ತು ಸುನಾಮಿ ಆಗಕ್ಕೆ ಕಾರಣ ಅಲ್ಲೊಬ್ಬ ತನ್ನ ಲೈಫ್ ಲಾಂಗ್ ಕಷ್ಟಪಟ್ಟು ದುಡ್ಡಿದ್ದ ಹಣ ಧ್ವಂಸ ಆಗುತ್ತೆ ಅನ್ನೋ ಭಯದಿಂದ ಈ ವೆಂಟ್ ಇನ್ ಟು ಅ ಸಿವಿಯರ್ ಸೈಕಾಲಜಿಕಲ್ ಪ್ರಾಬ್ಲಮ್. ಅದಾದಮೇಲೆ ಆ ಇವೆಂಟು ಮತ್ತು ಅದರ ಮುಂಚೆ ನಡೆದ ಎಲ್ಲ ವಿಷಯ ಮರ್ತೋಗುತ್ತೆ. ಇಟ್ಸ್ ವೇ ದ ಬ್ರೈನ್ ಪ್ರೊಟೆಕ್ಟ್ ಇಟ್ಸ್ ಫ್ರಮ್ ದಿ ಫರ್ದರ್ ಡ್ಯಾಮೇಜಸ್. ನಾವೆಲ್ಲರೂ ಅವನಿಗೆ ಜ್ಞಾಪಕ ಇದ್ದೀವಿ, ಆದರೆ ಇವಳು ಅವ್ನು ಹ್ಯಾಕೆ ಮರ್ತ ಡಾಕ್ಟರ್? ಅದೇ ಬ್ರೈನ್ಗೂ ಮತ್ತು ಮೆಮರಿಗೂ ಇರೋ ಕಾಂಪ್ಲೆಕ್ಸಿಟಿ. ನಿಮ್ಮನ್ನ ಸಾವಿಗೆ ಹಂತದಲ್ಲಿ ಇವಾಗ ನೋಡೋದ್ರಿಂದ ಅವರ ಬ್ರೈನ್ ಸಿವಿಯರ್ ಟ್ರಾಮಾಗೊಳಗಾಗಿ ಅವರ ಬ್ರೈನಲ್ಲಿ ನಿಮಗೆ ಸಂಬಂಧಪಟ್ಟ ಎಲ್ಲ ನೆನಪುಗಳು ಇದೆ. ಇನ್ಫ್ಯಾಕ್ಟ್ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮೇಲಿರೋ ಪ್ರೀತಿನೇ ಈ ಮೆಮರಿ ಲಾಸಿಗೆ ಕಾರಣ ಆಗಿದೆ. ಪ್ಲೀಸ್ ಡಾಕ್ಟರ್, ಹೇಗಾದರೂ ಮಾಡಿ ಅವ್ರ ಕಂಡೀಷನ್ಗೆ ಟ್ರೀಟ್ಮೆಂಟ್ ಕೊಡಿ. ಅವ್ರ ಹೆಲ್ತ್ ಮತ್ತು ಮೆಂಟಲ್ ಕಂಡೀಷನ್ ಎಲ್ಲ ನಾರ್ಮಲ್ ಆಗಿದೆ. ದಟ್ಸ್ ರೀಸನ್ ವಿ ಡಿಸ್ಚಾರ್ಜಿಂಗ್ ಹಿಮ್. ಎಲ್ಲ ನಾರ್ಮಲ್ ಆಗಿರುವಾಗ ಪ್ರೀತಿ ಮದುವೆ ಆಗಿದ್ದು ನನ್ನ ಮಾತ್ರ ಹೇಗೆ ಮಾಡ್ತಿದ್ದಾರೆ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಖುಷಿ, ದುಃಖ, ಪ್ರೀತಿ ಮತ್ತು ಕೋಪ ಈ ಎಲ್ಲ ಭಾವನೆಗಳು ಯಾವುದೋ ಒಂದು ಘಟನೆಯಿಂದಲೇ ಹುಟ್ಟಿರುತ್ತೆ. ಈಗ ನೀವು ಪರಿಚಯ ಆಗಿದೆ ನೆನಪಿಲ್ಲ ಅಂದಮೇಲೆ ಇನ್ನು ನಿಮ್ಮ ಪ್ರೀತಿಸಿದ್ದು ಮದುವೆ ಆಗಿದ್ದು
ಅವ್ರಿಗೆ ಹಳೇದೆಲ್ಲ ಹೇಳಿದ್ರೆ ನೆನಪಾಗಲ್ವಾ? ನಾನೀಗ ತಕ್ಷಣ ಬಂದು ನಿಮ್ಮ ಅಕ್ಕ ಅಂತ ಹೇಳಿದ್ರೆ ವಿಲ್ ಯು ಎಮೋಷನಲಿ ಗೆಟ್ ಕನೆಕ್ಟ್ ನೋಡಿ